ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನೀ ಪ್ರಸಾದ ತಿಂದ್ರೆ ನನ್ ಪ್ರೀತಿನ ಒಪ್ಕೊಂಡ ಹಾಗೆ. ನಿನ್ ನಗುನ ನೋಡ್ತಾ ಇದ್ರೆ ನನ್ ಪ್ರೀತಿನ ಒಪ್ಕೊಂಡ್ಬಿಟ್ಟೆ ಅಂತ ಗೊತ್ತಾಗ್ತಿದೆ. ನಾನಿನ್ನ ತುಂಬಾ ಇಷ್ಟಪಡ್ತೀನಿ ಲಕ್ಕಿ. ಹೇ ಲಕ್ಕಿ, ಯಾಕೋ ಗಬ ಗಬ ಅಂತ ತಿಂತಾ ಇದ್ಯಾ? ಆರಾಮಾಗಿ ತಿನ್ನು, ಯಾರು ಕಿತ್ಕೊಳ್ಳಲ್ಲ. ಜಾನು, ನೀನ್ ದೇವಸ್ಥಾನದಿಂದ ಈಗ ಬರ್ತಿದ್ಯಾ? ಹೌದು, ನೀನು ಪ್ರಸಾದ ಎಲ್ ಖಾಲಿ ಆಗ್ಬಿಡತ್ತೆ ಅಂತ ದೇವ್ರ ದರ್ಶನ ಮಾಡ್ದೆ ಹಾಗೆ ಬಂದ್ಬಿಟ್ಟೆ. ಹೌದು. ಸರಿ, ನಿಂತ್ ಪ್ರಸಾದ ತಿನ್ನೋದ್ ಮುಗ್ದಿದ್ರೆ ನಾವ್ ಮನೆಗ್ ಹೋಗಣ್ವಾ? ಹಾ, ಹೋಗೋಣ. ಬಾ. ಅಯ್ಯೋ, ನಾನ್ ಇಷ್ಟೊತ್ತು ಕನಸು ಕಾಣ್ತಿದ್ನಾ? ಅಷ್ಟೊಂದ್ ರಿಯಲ್ ಆಗಿತ್ತಲ್ಲಪ್ಪ ದೇವ್ರೆ. ಇವತ್ ಬರ್ಲಿಲ್ಲ ಅಂತ ಕೋಪ ಮಾಡ್ಕೋಬೇಡಪ್ಪ. ನೀನ್ ಕನ್ಸು ನನ್ಸ್ ಮಾಡಿ ದಿನನೇ ಬರ್ತೀನಪ್ಪ. ಲಕ್ಕಿ, ಹೋಗಣ್ವಾ? ಹಾ, ಹೋಗೋಣ. ಬಾ. ಅಮ್ಮ, ಅಕ್ಕ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ವಲ್ಲಮ್ಮ? ಬರ್ತಾಳೆ ಇರೋ. ಅವಳೇನ್ ಸಣ್ಣ ಪುಟ್ಟ ವಿಷಯಕ್ಕ ಹೋಗಿರೋದು? ಧರ್ಮೇಂದ್ರ ಅವ್ರತ್ರ ಮಾತಾಡಕ್ ಹೋಗಿರೋದು. ಅಮ್ಮ, ಅಕ್ಕಂಗೊಂದು ಫೋನ್ ಮಾಡಿ ಅಲ್ಲಿ ಏನಾಯ್ತು ಅಂತ ಕೇಳಲ್ಲ? ಅಯ್ಯೋ ರಾಮ, ಒಂದರ್ಧ ಗಂಟೆ ವೇಟ್ ಮಾಡೋಣ ಇರು, ಬರ್ತಾಳೆ. ಹಾ, ನೋಡೋ ಬಂದ್ಲು ನೋಡು ನಿಮ್ಮಕ್ಕ. ಬಾ ಅಮ್ಮ ಬಾ. ಇಷ್ಟೊತ್ತು ನಿನ್ ತಮ್ಮನ್ಗೆ ನಿಂದೇ ಯೋಚನೆ. ಹೋಗಿದ್ ಕೆಲ್ಸ ಏನಾಯ್ತು? ಕೆಲ್ಸ ಅಕ್ಕ, ಧರ್ಮೇಂದ್ರ ಆ ಜಾಗ ಕೊಡಲ್ಲ ಅನ್ನ? ಯಾಕಂತೆ? ನಾವು ಕೊಡೋ ದುಡ್ಡು ಸಾಕಾಗಲ್ವಾ ಅವನ್ಗೆ? ಸಾಕಾಗದಿರ್ಲಿ. ನಾನ್ ಜಾಗ ಕೇಳಿದ ತಕ್ಷಣ ಧರ್ಮೇಂದ್ರ ಅವರು 1 ಸೆಕೆಂಡ್ ಕೂಡ ಯೋಚನೆ ಮಾಡ್ದೆ 100 ಎಕರೆನೂ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಏನಕ್ಕ ಹೇಳ್ತಾ ಇದ್ಯಾ? 100 ಎಕರೆನೂ ಕೊಡ್ತೀನಿ ಅಂತ ಹೇಳದ್ನಾ? ನಂಬಕ್ಕೆ ಆಗ್ತಾ ಇಲ್ಲ. ಅಕ್ಕ, ಎಷ್ಟಕ್ಕೆ ಫೈನಲ್ ಆಯ್ತು? ದುಡ್ಡೇನು ಬೇಡ ಅಂತ ಹೇಳಿದ್ರು. ಏನಕ್ಕ, ದುಡ್ಡು ಬೇಡವಂತ? 100 ಎಕರೆನ ಫ್ರೀಯಾಗೆ ಕೊಟ್ಬಿಡ್ತಾನಂತ? ಯಾಕಂತೆ? ನಾನ್ ಸಂಬಂಧಕ್ಕೆ ಪ್ರೀತಿಗೆ ಬೆಲೆ ಕೊಡೋನು. ನನ್ ಮಗಳು ನಿಮ್ಮನೆ ಸೇರಿದ್ಮೇಲೆ ಅವಳಿಗೆ ಸೇರ್ಬೇಕಾಗಿರೋ ಜಾಗನ ನಿಮಗ್ ಕೊಡ್ತಾ ಇದೀನಿ ಅಷ್ಟೇ ಅಂತ ಹೇಳಿದ್ರು.